ಸನ್ಮಾನ್ಯ DS ರವೀಂದ್ರ ಅವರು ಇರಲಿಲ್ಲ, ಅವ್ರನ್ನ ಮತ್ತೆ ನಾವು ಮೀಟಿಂಗ್ಗೆ ಕರೆಸಿರುವಂತದ್ದು ಆಯ್ತು. ಅಲ್ಲಿ ಗರ್ಭಿಣಿ ಸ್ತ್ರೀಯರ ಹತ್ರ ಹಣವನ್ನ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತ ಆಪಾದನೆ ಅವರ ಮೇಲೆ ಗುರುತರವಾದ ಆಪಾದನೆ ಬಂದಿತ್ತು. ಅದರ ಬಗ್ಗೆ ಚರ್ಚೆಗಳಾಗಿದ್ದಾವೆ. ಜೊತೆಗೆ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ BPL ಕಾರ್ಡ್ನವ್ರ ಹತ್ರ ಹಣವನ್ನು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆಗಳು ಆಗಿದ್ದಾವೆ. ಅವ್ರುಗಳಿಗೆ ನಾವು ಕ್ಲಿಯರ್ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿರುವಂತದ್ದು, ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಕರಣಗಳು ನಡೀಬಾರದು, ಅಂತ ಯಾವುದೇ ವಸೂಲಾತಿಗಳು ಮಾಡಬಾರದು ಅಂತ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಈಗಾಗಲೇ ಮಂತ್ರಿ ಸ್ಥಾನದ ರೇಸ್ನಲ್ಲೂ ನೀವಿದ್ದೀರಿ, ಯುವಕರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅಂತ ಬಹುತೇಕ ನಿರೀಕ್ಷೆ ಇತ್ತು. ನೀವು ಕೂಡ ನಿಜವಾಗ್ಲೂ ಇದ್ರ ಬಗ್ಗೆ ನನ್ನ ಗಮನಕ್ಕಂತೂ ಇಲ್ಲ. ಏನಾದ್ರೂ ಅಂತ ಜವಾಬ್ದಾರಿ ನನ್ನ ಮೇಲೆ ಬರುತ್ತೆ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಬಹಳ ಹಿರಿಯರು ಸೀನಿಯರ್ ಮೋಸ್ಟ್ಗಳು 3 ಜನ ಇದ್ದಾರೆ. ಅವ್ರುಗಳನ್ನೆಲ್ಲಾರನು ಅವ್ರಗಳ ನೇತೃತ್ವದಲ್ಲಿ ನಾನು ಮುಂದುವರಿಬೇಕಾಗುತ್ತೆ. ಅಲ್ಲ, ನಿಜವಾಗ್ಲೂ ನಾನಂತೂ ಟ್ರೈ ಮಾಡಿಲ್ಲ, ಎಲ್ಲೂ ನನ್ನ ಪ್ರಯತ್ನನೂ ಇಲ್ಲ. ಆಮೇಲೆ ನನ್ನ ಗಮನಕ್ಕೆ ಇಲ್ಲಿಯವರೆಗೂ ಯಾವುದೂ ಒಂದು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ದೆಹಲಿಗೆ ಹೋಗಿದ್ದಿದ್ದು ನನ್ನ ಖಾಸಗಿ ನಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಹೋಗಿದ್ದಿದ್ದು. ನಾನು ಅಲ್ಲಿದ್ದು ಬರೀ 1 ಅವರ್. ಏರೋ ಸಿಟಿಯಿಂದ ಮುಂದಕ್ಕೂ ಹೋಗಿಲ್ಲ. ಏರೋ ಸಿಟಿಯಲ್ಲೇ ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿಸ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಲೈಟ್ ಹತ್ತಿದ್ದೀನಿ. ನಾನು ಇಷ್ಟೇ ಮಾಡಿರೋವಂಥದ್ದು. 6 ಗಂಟೆಗೆ ಇಳಿದಿದ್ದೀನಿ, 9:30 ಜವಾಬ್ದಾರಿ ಕೊಟ್ರೆ ಬೇಡ ಅಂತ ಅನ್ನಲ್ಲ, ನಾನಂತೂ ಟ್ರೈ ಮಾಡಿಲ್ಲ. ಜವಾಬ್ದಾರಿ ಕೊಟ್ರೆ ಅದು ನಿಜವಾಗ್ಲೂ ದೊಡ್ಡ ಜವಾಬ್ದಾರಿನೇ. ಯಾಕಂದ್ರೆ ಇಲ್ಲಿ ಸೀನಿಯರ್ ಮೋಸ್ಟ್ ಇದ್ದಾರೆ. ಸೀನಿಯರ್ ಮೋಸ್ಟ್ಗಳನ್ನ ಅವರ ನೇತೃತ್ವ, ಅವರ ಅನುಭವಗಳು, ಅವರ ಸಲಹೆ ಸೂಚನೆಗಳ ಮೇಲೆ ನಾನು ಮುಂದುವರಿತೀನಿ ಜಿಲ್ಲೆಯಲ್ಲಿ. ಥ್ಯಾಂಕ್ ಯು. ಸರ್, ಸಭೆಗೆ ಯಾಕೆ ಬಂದಿದೀವಿ ಅನ್ನೋಂಥ ಜವಾಬ್ದಾರಿ ಅಧಿಕಾರಿಗಳಿಗೆ ಇರಬೇಕು. ಇವ್ರು ಯಾರು ಏನು ಸಣ್ಣ ಮಕ್ಕಳಲ್ಲ, ನಾವೇನು ಮೇಷ್ಟ್ರುಗಳು ಅಲ್ಲ, ಕೂತ್ಕೊಂಡು ಹಿಂಗೆ ಬಾರಿಸಿ ಎಬ್ರಿಸಿ ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳೋದಕ್ಕೆ. ಅವ್ರುಗಳಿಗೆ ಅವರ ಸ್ಥಾನದ ಮಹತ್ವ ಮತ್ತು ಈ ಸಭೆಯ ಮಹತ್ವ ಅವ್ರಿಗೆ ಅರಿವಿರಬೇಕು. ಅದನ್ನು ಪ್ರತಿ ಮೀಟಿಂಗಲ್ಲೂ ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅದನ್ನು ಹೇಳ್ತಾ ಇರ್ತೀವಿ. ನಾವು ಎಷ್ಟೇ ಬಾರಿ ಹೇಳಿದ್ರು ಕೂಡ ಅವ್ರು ಮತ್ತೆ ಅದನ್ನು ಮಾಡ್ತಾನೇ ಇರ್ತಾರೆ. ಅಲ್ಲಿ ಎಲ್ಲರೂ ಮಾಡ್ತಾರೆ ಅಂತಲ್ಲ, ಅದರಲ್ಲಿ 1-2% ಜನ ಅವರು ಮಾಡ್ತಾನೇ ಇದ್ದಾರೆ. ಈಗ ಮುಂದುವರಿದ ಸಭೆಯಲ್ಲಿ ಅದನ್ನ ಮತ್ತೆ ಇನ್ಸ್ಟ್ರಕ್ಷನ್ ಕೊಡುವಂಥದ್ದು ಆಗುತ್ತೆ. ಸರ್, ಈಗ 40 ಕೋಟಿ ರೂಪಾಯಿ ಕೋವಿಡ್ ಆಗಿದೆ ಅಂತ ಹೇಳಿ ಅದರಲ್ಲಿ ಈಗಾಗಲೇ ತನಿಖೆ ಕೂಡ ನಡೆದಿದೆ. ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಳ್ಳುವಂಥದ್ದು, ಮತ್ತೆ ಅದ್ರ ಜೊತೆ ಈಗೇನು ಡಾಕ್ಟರ್ಗಳ ಬಗ್ಗೆ ಆರೋಪಗಳು, ಅದ್ರ ಬಗ್ಗೆ ಏನು ಕ್ರಮ ತಗೊಳ್ತೀವಿ, ಮತ್ತೆ ಯಾವ ಥರ ಶಿಫಾರಸು ಮಾಡ್ತೀವಿ ಸರ್ಕಾರಕ್ಕೆ? ಸರ್, ಈಗ ಡಾಕ್ಟರ್ಗಳ ಬಗ್ಗೆ ಏನು ಆರೋಪ ಈಗ KDP ಸಭೆಯಲ್ಲಿ ಬಂದಿದೆ, ಇದನ್ನ ನಾನು ಮುಂದಿನ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ವೀಕ್, ಈಗ CM ಕಾರ್ಯಕ್ರಮ ಮುಗಿದ ನಂತರ ನಾನು ಜಿಲ್ಲಾ ಆಸ್ಪತ್ರೆಯಲ್ಲಿನೇ ಒಂದು ಮೀಟಿಂಗ್ ಕಾಲ್ ಮಾಡ್ತೀನಿ. ಆ ಮೀಟಿಂಗಲ್ಲಿ ಇದರ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡೋದ್ರ ಜೊತೆಗೆ ಅವ್ರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ರ ಜೊತೆಗೆ ಆ ವರದಿಯನ್ನು ಕೂಡ ಸಂಬಂಧಪಟ್ಟ ಸಚಿವರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇನೆ. ಡಾಕ್ಟರ್ ಪಾರ್ವತಿ ಮೇಡಮ್ ಅವರು ಬಹಳ ಪ್ರಾಮಾಣಿಕವಾಗಿ ಏನೇನು ನಡೀತಿದೆ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿರುವಂತದ್ದಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.